ಮಾಹಿತಿ ನೀಡಿದ ಅವರು ಮುದಗಲ್ ಪಟ್ಟಣಕ್ಕೆ ತಾಲ್ಲೂಕು ಘೋಷಣೆಗೆ ಇರಬೇಕಾದ ಎಲ್ಲ ಅರ್ಹತೆಗಳೂ ಇವೆ. ಭೌಗೋಳಿಕವಾಗಿ ದೊಡ್ಡದಾಗಿದೆ. ಈಗಾಗಲೇ ಇಲ್ಲಿ ಅನೇಕ ಇಲಾಖೆಗಳ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಪೊಲೀಸ್ ಠಾಣೆ, ಸರ್ಕಾರಿ ಆಸ್ಪತ್ರೆ, ಬಸ್ ನಿಲ್ದಾಣ, ಎಪಿಎಂಸಿ, ಉಪ ತಹಶೀಲ್ದಾರ್, ರೈತ ಸಂಪರ್ಕ ಕೇಂದ್ರ ಹಾಗೂ ಖಜಾನೆ ಇಲಾಖೆ ಕಚೇರಿಗಳು ಸೇರಿದಂತೆ ತಾಲೂಕಾ ಕೇಂದ್ರವನ್ನಾಗಿ ಮಾಡಲು ಎಲ್ಲ ಅರ್ಹತೆ ಹೊಂದಿದ ಹಿನ್ನೆಲೆ ಈ ಕೂಡಲೇ ಸರಕಾರ ಮುದಗಲ್ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇದೇ ತಿಂಗಳು 18ರಂದು ಮುದಗಲ್ ಪಟ್ಟಣ ಸಂಪೂರ್ಣ ಬಂದ್ ಕರೆ ನೀಡಲಾಗಿದೆ. ಸರ್ವರೂ ಸಹಕಾರಿ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶರಣಪ್ಪ ಕಟ್ಟಿಮನಿ, ಎಸ್. ಎ. ನಯೀಂ, ರಹೀಂ, ಶಾ, ರಘುವೀರ ಚಲುವಾದಿ, ಮಂಜು ಮೇಸ್ತ್ರಿ, ಸಂಜೀವ ಚಲವಾದಿ, ಬಸವರಾಜ ಬಂಕದಮನಿ, ಮಂಜುನಾಥ ಬನ್ನಿಗೋಳಕರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಇದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕುಂಬಾರ. ನಮ್ಮ ರಾಜಕೀಯ ನಾಯಕರ ಒಂದು ಇಚ್ಛಾಶಕ್ತಿ ಕೊರತೆಯಿಂದಾಗಿ ನಮ್ಮ ಮುದಗಲ್ ತಾಲೂಕು ರಚನೆ ಆಗಿಲ್ಲ. ಇಲ್ಲಿ ಗೆದ್ದಂತಹ ಶಾಸಕರು ಒಬ್ಬರು ಇರ್ತಾರೆ, ಬೇರೆ ಪಕ್ಷದವರು ಇರ್ತಾರೆ. ಅಲ್ಲಿ ಅಧಿಕಾರದಲ್ಲಿ ಬಂದಿರುವಂತಹ ಪಕ್ಷ ಬೇರೆ. ಇದು ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. ಅದು ಏನೇ ಇರಲಿ, ಎಲ್ಲರನ್ನೂ ನಾವು ಭೇಟಿಯಾಗಿ ನನಗೂ ಆರಾಮಿದ್ದಿಲ್ಲ, ನನ್ನ ಆರೋಗ್ಯ ಸರಿಯಾಗಿಲ್ಲ ಕಾರಣ ನಾನು ಹೆಚ್ಚಿಗೆ ಈ ಬಾರಿ ಬಂದಿಲ್ಲ. 50% ಬಂದಿರೋದು 5 ತಿಂಗಳಿಂದ. ನಮ್ಮ ಶರಣಪ್ಪ ಕಟ್ಟೆಮನಿಯವರು, ಬಸವರಾಜ ಬಂಕದಮನಿಯವರು ಇವರು ಜವಾಬ್ದಾರಿ ತಗೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ಈ ಹೋರಾಟ ಬಂದ್ ಮಾಡಬೇಕು, ಮುದಗಲ್ ಪಟ್ಟಣವನ್ನು ಬಂದ್ ಮಾಡಬೇಕು ಅಂತೇಳಿ ಅವರೆಲ್ಲ ಬಹಳ ಶ್ರಮ ಪಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಹಿಂದೆ JH ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಜಿಲ್ಲೆಗಳ 2023ರಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಒಂದು ಪ್ರಚಾರ ಮಾಡಿ ಮುದಗಲ್ ನೀವು ಓಟ್ ಹಾಕಿದ್ರೆ ನಾವು ನಮ್ಮ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂತಂದ್ರೆ ನಾವು ಮುದಗಲ್ ಮಾಡ್ತೀವಿ, ಫಸ್ಟ್ ಅಧಿವೇಶನದಾಗ ಮಾಡ್ತೀವಿ ಅಂತಂದು ಎಲ್ಲ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಎಲ್ಲ ಪಕ್ಷದವರು ಬಂದು ಪ್ರಚಾರದಲ್ಲಿ ಮುದಗಲ್ ತಾಲೂಕು ಘೋಷಣೆ ಮಾಡ್ತು ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಮಾತು ಮಚ್ಚಿದ್ದಾರೆ. ಹೋದವರು ಈಗ 2.5 ವರ್ಷ ಆಗ್ತದೆ. ಅದ್ರ ಬಗ್ಗೆ ಯಾರು ಚಕ್ಕರ್ ಎತ್ತು MLAಗಳ ಕುರಿತು ಏನು ರಾಜಕೀಯ ಇಚ್ಛಾಶಕ್ತಿ ಕುರಿತು ನಾವು ಎಲ್ಲ ಸಂಘಟನೆಯವರು ಸೇರಿ ಪಕ್ಷಾತೀತವಾಗಿ ಹೋರಾಟ ಮಾಡಿ ನಾವು ತಾಲೂಕು ಪಡ್ಕೊಂಡಾಗ ಮಾತ್ರ ನಾವೆಲ್ಲರೂ ನಮ್ಮ ಊರು ಒಂದು ಮುಂದೆ ಬರಲು ಸಾಧ್ಯ ಆಗುತ್ತೆ. ಆ ರೀತಿ 2023ರಾಗ ಮಾನ್ಯ ಸಿದ್ದರಾಮಯ್ಯನವರು ಏನು ಮಾತು ಕೊಟ್ಟಿದ್ರು, ಮುಂದೆ ಮಾತ್ರ ಬಜೆಟ್ ಅಧಿವೇಶನದಲ್ಲಿ ಈ ತಾಲೂಕು ಘೋಷಣೆ ಮಾಡಿ ಮತ್ತೆ ಅನುದಾನ ಬಿಡುಗಡೆ ಮಾಡಬೇಕೆಂದು ಅವರಲ್ಲಿ ನಮ್ಮ ಮುದಗಲ್ ಎಲ್ಲ ಸಂಘಟನೆ ಪರವಾಗಿ ನಾವು ಅವರಿಗೆ ಬೇಡಿಕೊಳ್ಳುತ್ತೇವೆ. ವ್ಯಾಪಾರಸ್ಥರು ಇರ್ಬೋದು, ಅಮಾಲಿ ಸಂಘದವರು ಇರ್ಬೋದು, ಬಜಾರ ಅಮಲ್ ಸಂಘದರು, ಕಿರಾಣಿ ಬಜಾರ್ದವರು ಎಲ್ಲ 18-20 ಸಂಘಟನೆಗಳು ಒಳಗೊಂಡು ನಾವು ಇದು ಬಂದ್ಕಾಲನ್ನು ನಿರ್ಧಾರ ಮಾಡಿದ್ದೇವೆ. ಮತ್ತು ತಾಲೂಕು ರಚನೆಗೋಸ್ಕರ ನಾವೆಲ್ಲ ಬಂದ್ ಮಾಡ್ತೀವಿ. ಅಂಬೇಡ್ಕರ್ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ಎಲ್ಲರೂ ಜನ ಸೇರ್ತಾರೆ ಸರ್. ಅಲ್ಲಿಂದ ಮೆರವಣಿಗೆ ಸರ್, ಚೌಡಿಕಟ್ಟಿ ಮೇನ್ ಕಿರಾಣಿ ಬಜಾರ್ಲಿಂದ ಇಲ್ಲಿ ಮೂಗಾರು ಓಡಿ ಇಲ್ಲಿ ಮತ್ತೆ ಹೊಳಿ ಕ್ಯಾಂಟೀನ್ ಮತ್ತೆ ಹನುಮಂತಪುರದಿಂದ ಮತ್ತೆ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಅಲ್ಲಿ ಶಾಮಿಲ್ ಹಾಕಿದ್ವಿ. ಅಲ್ಲಿ ಕುಂತು AC ಮುಖಾಂತರ AC-ದಿಂದ ನಾವು ಮಾನ್ಯ ಗೌರವಿತ ಮುಖ್ಯಮಂತ್ರಿ ಮನೆ AC ಅವರೇ ಖುದ್ದಾಗಿ ಬಂದು ಎಲ್ಲ ಹಳ್ಳಿಯಿಂದಲೂ ಜನಸಂಖ್ಯೆ ಬಂದು ಅವ್ರಿಗಿಂತ ರಸ್ತೆ ಈಗ
ರಸ್ತೆ ತಡೆ ಸರ್ ಬಸ್ಸಿಗೆ ಡಿಪೋಕ್ಕೂ ಇಂಟಿಮೇಷನ್ ಮಾಡಿವಿ ಡಿಪೋಕ್ಕೆ ಇಂಟಿಮೇಷನ್ ಮಾಡೋ ಮತ್ತೆ ಒಂದು ಕಾಲ ಆದಂಗಲ್ಲ ಸರ್ ರಸ್ತೆ ಕಾಲಂಗ ಎರಡನೇ ಮಾತಿಲ್ಲ ಬಸ್ ಬರ್ಲಿಕ್ಕೆ ಯಾವ ಗಾಡಿ ಅಡ್ಡಾಡ್ಬೇಕಂದ್ರೆ ಒಂದು ಕಾಲ ಅದು ರಸ್ತೆ ರೋಗ ಆದಂಗ ಸರ್ ಅಂದಾಜು ಎಷ್ಟು ಸಮಸ್ಯೆ ನಾವು ನಮ್ಮ ನಿರೀಕ್ಷೆ ಸರ್ ಒಂದು 500 ಜನಕ್ಕೆ ಸೇರ್ಬೋದು.